ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 2025 ವರ್ಷ ಘನಘೋರ ವರ್ಷವಾಗತ್ತೆ ಅಂತ ಯಾರೋ ಭವಿಷ್ಯಕಾರರು ಭವಿಷ್ಯವನ್ನು ನುಡಿದಿದ್ರು. ಸಾವಿರಾರು ವರ್ಷಗಳ ಹಿಂದೆ 2025ರಿಂದ ಕೇಡುಗಾಲ ಶುರುವಾಗತ್ತೆ ಅಂತ ಕಾಲಜ್ಞಾನವನ್ನ ಬರೆದಿದ್ರು. ಅದು ಈಗ ನಿಜವಾಗ್ತಾಗಿದೆ. ವಿಶ್ವದ ದೊಡ್ಡಣ್ಣ ಅಂತ ಅನಿಸ್ಕೊಂಡಿದ್ದ ದೊಡ್ಡಣ್ಣನ ಊರು ಅಮೆರಿಕ ಈಗ ಸುಟ್ಟು ಕರಕಲಾಗ್ತಾಗಿದೆ. ಒಂದ್ ಕಡೆ ಬೆಂಕಿಯಿಂದ ಸುಟ್ಟು ಹೋಗ್ತಾಗಿದ್ರೆ ಇನ್ನೊಂದ್ ಕಡೆ ಹಿಮಪಾತ ಹೆಚ್ಚಾಗ್ತಾಗಿದೆ. ಇತ್ತ ಭಾರತದಲ್ಲಿ ಜನವರಿ 13ರಿಂದ ಮಹಾಕುಂಭಮೇಳ ನಡೀತಾಗಿದೆ. ಮಹಾಕುಂಭಮೇಳದಲ್ಲೂ ಕೂಡ ಅವಘಡ ಸಂಭವಿಸಿತ್ತು. ಅದುವೇ ಬೆಂಕಿ ಅವಘಡ. ಅದರಿಂದ ಪಾರಾದ್ವಿ ಎನ್ನುವಷ್ಟರಲ್ಲಿ ಈಗ ಮತ್ತೊಂದು ಘನಘೋರ ಘಟನೆ ನಡೆದಿದೆ. ಅದುವೇ ಮಹಾರಾಷ್ಟ್ರ ರೈಲು ದುರಂತ. ಮಹಾರಾಷ್ಟ್ರದ ಜಳಗಾವ್ನ ಪರಂದಾ ರೈಲ್ವೆ ನಿಲ್ದಾಣದ ಬಳಿ ಭೀಕರ ರೈಲು ದುರಂತ ಸಂಭವಿಸಿದೆ. ಪುಷ್ಪಕ್ ಎಕ್ಸ್‌ಪ್ರೆಸ್ ಬೆಂಕಿಯ ವದಂತಿ ಹರಡ್ತಾ ಇದ್ದಂತೆ ಈ ಭೀಕರ ರೈಲು ದುರಂತದಲ್ಲಿ 11ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಯಾರೋ ಕಿಡಿಗೇಡಿಗಳು ರೈಲಿಗೆ ಬೆಂಕಿ ಬಿದ್ದಿದೆಯಂತ ಜೋರಾಗಿ ಕೂಗಾಡಿದ್ದಾರೆ. ಅಲ್ಲಿದ್ದ ಪ್ರಯಾಣಿಕರು ಭಯಭೀತರಾಗಿ ರೈಲಿನಿಂದ ಹಾರಿ ಕೆಳಗಡೆ ಜಿಗಿದಿದ್ದಾರೆ. ಪಕ್ಕದಲ್ಲೇ ಇದ್ದ ಮತ್ತೊಂದು ಟ್ರ್ಯಾಕ್ ಮೇಲೆ ನಿಂತ್ಕೊಂಡ ಪರಿಣಾಮ ಕರ್ನಾಟಕ ಎಕ್ಸ್‌ಪ್ರೆಸ್ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಒಂದು ಅತಿವೇಗದ ರೈಲು ಅವರ ಮೇಲೆ ಹರಿದಿದೆ. ಈ ಒಂದು ಘಟನೆಯಲ್ಲಿ 11 ಮಂದಿ ಸಾವಿಗೀಡಾಗಿದ್ದಾರೆ. ಒಂದು ಸುಳ್ಳು ಸುದ್ದಿ ಎಷ್ಟು ಜನರನ್ನ ಬಲಿ ಪಡೆದಿದೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ರೈಲು ದುರಂತಕ್ಕೆ ಕಾರಣ ಏನು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದೆಲ್ಲವನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಮುಂಬೈಗೆ ತೆರಳುತ್ತಾಗಿದ್ದ ಪುಷ್ಪಕ್ ಎಕ್ಸ್‌ಪ್ರೆಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವಂತಹ ವದಂತಿಯ ಮೇರೆಗೆ ಭಯಭೀತರಾದ ಪ್ರಯಾಣಿಕರು ಜೀವ ಉಳಿಸಿಕೊಳ್ಳೋದಕ್ಕೆ ಚಲಿಸೋ ರೈಲಿನಿಂದ ಜಿಗಿದು ಪ್ರಾಣ ಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ಪಕ್ಕದ ಹಳಿಯಲ್ಲಿ ಬರ್ತಾಗಿದ್ದ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ 11ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಜಳಗಾಂವ್ ಜಿಲ್ಲೆಯ ಪಚೋರಾ ತಾಲೂಕಿನ ಜಳಗಾಂವ್ ಮುಂಬೈ ರೈಲು ಮಾರ್ಗದಲ್ಲಿ ಮಹೀಜಿ ಮತ್ತು ಪರ್ಧಾಡೆ ನಿಲ್ದಾಣಗಳ ನಡುವೆ ಈ ಭೀಕರ ಘಟನೆ ಸಂಭವಿಸಿದೆ. ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಿಂದ ಇದ್ದಕ್ಕಿದ್ದಂತೆ ಹೊಗೆ ಬರೋದಕ್ಕೆ ಶುರುವಾಯಿತಂತೆ. ರೈಲಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನೋ ಭೀತಿಯಿಂದ ಕೆಲ ಪ್ರಯಾಣಿಕರು ರೈಲ್ವೆ ಹಳಿ ಮೇಲೆ ಹಾರಿದ್ದಾರೆ. ಅದೇ ಸಮಯದಲ್ಲಿ ವಿರುದ್ಧ ದಿಕ್ಕಿನಿಂದ ಬರ್ತಾಗಿದ್ದ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಡಿಕ್ಕಿಯಾಗಿದೆ. ಹಲವು ಮೃತದೇಹದಲ್ಲಿ ಹಳಿ ಮೇಲೆ ಚಲ್ಲಾಪಿಲಿಯಾಗಿ ಬಿದ್ದಿದೆ. ರೈಲಿನಿಂದ ಕನಿಷ್ಠ 30ರಿಂದ 40 ಮಂದಿ ಜಿಗಿದು ಗಾಯಗೊಂಡಿದ್ದಾರೆ. ಇನ್ನು ಪುಷ್ಪಕ್ ರೈಲು ದುರಂತ ಮೃತಪಟ್ಟವರ ಪ್ರಯಾಣಿಕರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡವರಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡೋದಾಗಿ ಮಹಾರಾಷ್ಟ್ರ ಸರ್ಕಾರ ಒಪ್ಪಿಕೊಂಡಿದೆ. ಹಾಗಾದ್ರೆ ಪುಷ್ಪಕ್ ರೈಲಿನಲ್ಲಿ ನಿಜಕ್ಕೂ ಬೆಂಕಿ ಬಂದಿತ್ತ, ನಿಜಕ್ಕೂ ಬೆಂಕಿ ತಗುಲಿತ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಜಳಗಾಂವ್ ಪರಂದಾ ರೈಲು ನಿಲ್ದಾಣ ವ್ಯಾಪ್ತಿಯಲ್ಲಿ ಹಳಿಗಳ ಕಾಮಗಾರಿ ನಡೀತಾ ಇರೋದ್ರಿಂದ ಹಳಿಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಲಾಗಿತ್ತು. ಹೀಗಾಗಿ ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲು ನಿಧಾನಗೊಳಿಸೋದಕ್ಕೆ ಬ್ರೇಕ್ ಹಾಕ್ತಾ ಇದ್ದಂತೆ ಚಕ್ರಗಳಿಂದ ಕಿಡಿಗಳು ಹೊರಬರೋದಕ್ಕೆ ಶುರುವಾಗಿತ್ತು. ಇದನ್ನ ಕಂಡ ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ಕೂಡಲೇ ರೈಲಿಗೆ ಬೆಂಕಿ ಹೊತ್ತಿಕೊಂಡಿದೆ ಅಂತ ವದಂತಿ ಹಬ್ಬಿದೆ. ಆದ್ದರಿಂದ ಭಯಭೀತರಾಗಿದ್ದಾರೆ ಜನ. ಪಕ್ಕದಲ್ಲೇ ಇದ್ದ ರೈಲ್ವೆ ಟ್ರ್ಯಾಕ್ಗೆ ಅವರು ಜಿಗಿದಿದ್ದಾರೆ. ಆದರೆ ವಿರುದ್ಧ ದಿಕ್ಕಿನಿಂದ ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಬರ್ತಾ ಇದ್ದ ಕಾರಣ ಪ್ರಯಾಣಿಕರ ಮೇಲೆ ರೈಲು ಹರಿದಿದೆ. ಇನ್ನು ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲಿನಡಿಯಲ್ಲಿ ಸಿಲುಕಿ 7ರಿಂದ 8 ಜನರು ಮೃತದೇಹಗಳು ಸಿಕ್ಕಿದ್ದು ರೈಲ್ವೆ ನಿಯಂತ್ರಣ ಕೊಠಡಿಯಲ್ಲಿ ಇಡಲಾಗಿದೆ. ಕೂಡಲೇ ಜಿಲ್ಲಾಡಳಿತ ಘಟನಾ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕಳುಹಿಸಿದ್ದಾರೆ. ಗ್ರಾಮೀಣ ಪ್ರದೇಶ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಪ್ರಯಾಣಿಕರಿಗೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪ್ರಯಾಣಿಕರ ಪ್ರಕಾರ ಪುಷ್ಪಕ್ ಎಕ್ಸ್‌ಪ್ರೆಸ್ ಮುಂಬೈ ಕಡೆಗೆ ಬರ್ತಾ ಇದ್ದಾಗ ಟ್ರ್ಯಾಕ್ ಮತ್ತು ಚಕ್ರಗಳ ನಡುವಿನ ಸಂಘರ್ಷದಿಂದ ಕಿಡಿಗಳು ಸಂಭವಿಸಿದ್ವು. ಈ ಕಿಡಿಗಳನ್ನ ರೈಲಿನಲ್ಲಿದ್ದ ಪ್ರಯಾಣಿಕರು ನೋಡಿ ನಾವು ಚಲಿಸ್ತಾ ಇರುವಂತಹ ಟ್ರೈನ್ಗೆ ಬೆಂಕಿ ಹೊತ್ತುಕೊಂಡಿದೆ ಅಂತ ಭಾವಿಸಿ ರೈಲಿನ ಚೈನನ್ನ ಎಳೆದಿದ್ದಾರೆ. ಬೆಂಕಿಯ ವದಂತಿ ಹರಡ್ತಾ ಇದ್ದಂತೆ ಪ್ರಯಾಣಿಕರು ಓಡೋದಕ್ಕೆ ಶುರು ಮಾಡಿದ್ರು. ತಮ್ಮ ಬಾಗಿಲುಗಳಿಂದ ಹಾರೋದಕ್ಕೆ ಶುರು ಮಾಡಿದ್ರು. ನಂತರ ಹೊರಗಡೆ ಬಂದು ಪಕ್ಕದ ಹಳಿಯ ಮೇಲೆ ನಿಂತಿದ್ದಾರೆ. ಆಗ ವಿರುದ್ಧ ದಿಕ್ಕಿನಿಂದ ಕರ್ನಾಟಕ ಎಕ್ಸ್‌ಪ್ರೆಸ್ ಕಮ್ಮಿ ಅಂತಂದ್ರೂ 200ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದ್ದಂತಹ ಕರ್ನಾಟಕ ಎಕ್ಸ್‌ಪ್ರೆಸ್ ಈ ಪ್ರಯಾಣಿಕರ ಮೇಲೆ ಹರಿದು ಬಿಟ್ಟು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಅದೇನೇ ಆಗಲಿ ಇದಕ್ಕೆ ಯಾರ ಹೊಣೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. 2025ಕ್ಕೆ ನಾವು ಕಾಲಿಡ್ತಾ ಇದ್ದಂತೆ ಒಂದಲ್ಲ ಒಂದು ಘಟನೆಗಳು ಸಂಭವಿಸ್ತಾಗಿದೆ. ಈ ಎಲ್ಲ ಸಾಲು ಘಟನೆಗಳು ವರ್ಷ ಪೂರ್ತಿ ಇರುತ್ತೆ ಅಂತ ಕಾಲಜ್ಞಾನಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಆ ಎಲ್ಲಾ ಭವಿಷ್ಯವಾಣಿಗಳು ನಿಜವಾಗ್ತಾ ಇದ್ದಾವ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇನ್ನು ಈ ಹಿಂದೆ ಒಡಿಶಾ ಮಹಾ ದುರಂತದ ಬಗ್ಗೆಯೂ ಕೂಡ ಶ್ರೀ ಕೋಡಿಶ್ರೀ ಶಿವಾನಂದ ಶಿವಯೋಗಿ ಮಹಾಗುರುಗಳು ಭವಿಷ್ಯವನ್ನ ನುಡಿದಿದ್ರು. ಆ ಭವಿಷ್ಯ ನಿಜವಾಗಿತ್ತು. ಆದರೆ ಈಗ ಕೋಡಿಶ್ರೀ ಭವಿಷ್ಯ ಈಗ ಮತ್ತೆ ನಿಜವಾಗಿದೆ.
ಇದಿಷ್ಟೇ ಅಲ್ಲದೆ ಮಹಾಕುಂಭಮೇಳದಲ್ಲಿ ಬೆಂಕಿ ಅವಘಡ ಸಂಭವಿಸುತ್ತೆ ಅಂತಲೂ ಕೂಡ ಹೇಳಿದ್ರು. ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇನ್ನು ಈ ಹಿಂದೆ ಒಮ್ಮೆ ಮಳೆ ಬಂದಂತೆ ಇನ್ನೊಮ್ಮೆ ಮಳೆ ಬರೋದಿಲ್ಲ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಈ ವರ್ಷದ ರೈಲು ದುರಂತಗಳು ಹೆಚ್ಚಾಗಲಿವೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಇದರಿಂದ ಸಾವು ನೋವುಗಳು ಹೆಚ್ಚಾಗಿ ಸಂಭವಿಸಲಿವೆ. ಹಾಗಾಗಿ ಒಂದೆರಡು ರಾಷ್ಟ್ರಗಳು ನೀರಿನಲ್ಲಿ ಮುಳುಗಲಿವೆ. ಯುದ್ಧಗಳು ನಡೆಯೋದ್ರಿಂದ ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅವರ ಭವಿಷ್ಯ ಈಗ ನಿಜವಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ವರ್ಷ ಭೂಮಿ ಬಿರುಕು ಬಿಡಲಿದೆ, ಸಮಸ್ಯೆಗಳು ಎದುರಾಗಲಿದೆ. ಹೀಗಾಗಿ ಭಯ ಭಕ್ತಿಯ ಜೊತೆಯಲ್ಲಿ ಜನ ಭಗವಂತನ ಮೊರೆ ಹೋಗಬೇಕಾಗಿದೆ ಅಂತ ಹೇಳಿದ್ದಾರೆ. ಭಗವಂತ ಹಲವಾರು ನಾಮಗಳಲ್ಲಿ ಇದ್ದಾನೆ. ಶಿವ, ಯೇಸು, ರಾಮ, ಅಲ್ಲಾ ಇವರ ಸ್ಮರಣೆ ಅಗತ್ಯವಾಗಿದೆ ಮಾನವ ಕುಲಕ್ಕೆ ಅಂತ ಈ ಬಗ್ಗೆ ಹೇಳಿದ್ದಾರೆ. ಇದಿಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಜಾಗತಿಕ ಯುದ್ಧದ ಭೀತಿ ಇದೆ ಅಂತ ಕೋಲಾರದಲ್ಲಿ ಈ ಹಿಂದೆ ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ ನಡೀತಾ ಇದೆ. ಜಾಗತಿಕ ಯುದ್ಧದಿಂದ ನಮ್ಮ ದೇಶದ ಮೇಲೂ ಪರಿಣಾಮ ಬೀರಲಿ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಈ ವರ್ಷ ಗುಡುಗು ಸಹಿತ ಮಳೆ ಹೆಚ್ಚಾಗಲಿದೆ. ಜನರು ದೈವ ಭಕ್ತಿಯಿಂದ ಎಲ್ಲರನ್ನ ಗೆಲ್ಲಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. 2023ರ ಒಡಿಶಾದಲ್ಲಿ ಸಂಭವಿಸಿದ ರೈಲು ದುರಂತದ ಬಗ್ಗೆ ಇದೇ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಆದರೆ 2025ರಲ್ಲೂ ಕೂಡ ರೈಲು ದುರಂತಗಳ ಸಂಭವಿಸುತ್ತೆ. ರೈಲು ದುರಂತಗಳು ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಆಗಲಿವೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದಿಷ್ಟೇ ಇಲ್ಲದೆ ಭೂಮಿ ಬಿರುಕು ಬೀಳತ್ತೆ, ಬಾಂಬ್ ದಾಳಿಗಳು ಹೆಚ್ಚಾಗತ್ತೆ, ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ, ಮತೀಯ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಅನೇಕ ಭವಿಷ್ಯಗಳನ್ನ ನುಡಿಯುತ್ತಾ ಬಂದಿರುವ ಕೋಡಿ ಶ್ರೀಗಳು ರೈಲು ದುರಂತದ ಭವಿಷ್ಯವನ್ನ ನುಡಿದು ಮತ್ತೆ ಆಶ್ಚರ್ಯಚಕಿತರಾಗಿದ್ದಾರೆ ಮತ್ತು ಅವರ ಭವಿಷ್ಯ ನಿಜವಾಗಿದೆ. ಇದಾಗಿತ್ತು ರೈಲು ದುರಂತಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ಕೋಡಿ ಶ್ರೀಗಳ ಭವಿಷ್ಯ ಇದೆ. ಈ ಎಲ್ಲ ಸಾಲು ಘಟನೆಗಳು ವರ್ಷ ಪೂರ್ತಿ ಇರುತ್ತೆ ಅಂತ ಕಾಲಜ್ಞಾನಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಆ ಎಲ್ಲಾ ಭವಿಷ್ಯವಾಣಿಗಳು ನಿಜವಾಗ್ತಾ ಇದ್ದಾವ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಇನ್ನು ಈ ಹಿಂದೆ ಒಡಿಶಾ ಮಹಾ ದುರಂತದ ಬಗ್ಗೆಯೂ ಕೂಡ ಶ್ರೀ ಕೋಡಿ ಶ್ರೀ ಶಿವಾನಂದ ಶಿವಯೋಗಿ ಮಹಾಗುರುಗಳು ಭವಿಷ್ಯವನ್ನ ನುಡಿದಿದ್ರು. ಆ ಭವಿಷ್ಯ ನಿಜವಾಗಿತ್ತು. ಆದರೆ ಈಗ ಕೋಡಿ ಶ್ರೀ ಭವಿಷ್ಯ ಈಗ ಮತ್ತೆ ನಿಜವಾಗಿದೆ. ಇದಿಷ್ಟೇ ಅಲ್ಲದೆ ಮಹಾಕುಂಭಮೇಳದಲ್ಲಿ ಬೆಂಕಿ ಅವಘಡ ಸಂಭವಿಸುತ್ತೆ ಅಂತಲೂ ಕೂಡ ಹೇಳಿದ್ರು. ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇನ್ನು ಈ ಹಿಂದೆ ಒಮ್ಮೆ ಮಳೆ ಬಂದಂತೆ ಇನ್ನೊಮ್ಮೆ ಮಳೆ ಬರೋದಿಲ್ಲ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಈ ವರ್ಷದ ರೈಲು ದುರಂತಗಳು ಹೆಚ್ಚಾಗಲಿವೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಇದರಿಂದ ಸಾವು ನೋವುಗಳು ಹೆಚ್ಚಾಗಿ ಸಂಭವಿಸಲಿವೆ. ಹಾಗಾಗಿ ಒಂದೆರಡು ರಾಷ್ಟ್ರಗಳು ನೀರಿನಲ್ಲಿ ಮುಳುಗಲಿವೆ. ಯುದ್ಧಗಳು ನಡೆಯೋದ್ರಿಂದ ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಅವರ ಭವಿಷ್ಯ ಈಗ ನಿಜವಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ವರ್ಷ ಭೂಮಿ ಬಿರುಕು ಬಿಡಲಿದೆ, ಸಮಸ್ಯೆಗಳು ಎದುರಾಗಲಿದೆ. ಹೀಗಾಗಿ ಭಯ ಭಕ್ತಿಯ ಜೊತೆಯಲ್ಲಿ ಜನ ಭಗವಂತನ ಮೊರೆ ಹೋಗಬೇಕಾಗಿದೆ ಅಂತ ಹೇಳಿದ್ದಾರೆ. ಭಗವಂತ ಹಲವಾರು ನಾಮಗಳಲ್ಲಿ ಇದ್ದಾನೆ. ಶಿವ, ಯೇಸು, ರಾಮ, ಅಲ್ಲಾ ಇವರ ಸ್ಮರಣೆ ಅಗತ್ಯವಾಗಿದೆ ಮಾನವ ಕುಲಕ್ಕೆ ಅಂತ ಈ ಬಗ್ಗೆ ಹೇಳಿದ್ದಾರೆ. ಇದಿಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಜಾಗತಿಕ ಯುದ್ಧದ ಭೀತಿ ಇದೆ ಅಂತ ಕೋಲಾರದಲ್ಲಿ ಈ ಹಿಂದೆ ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ ನಡೀತಾ ಇದೆ. ಜಾಗತಿಕ ಯುದ್ಧದಿಂದ ನಮ್ಮ ದೇಶದ ಮೇಲೂ ಪರಿಣಾಮ ಬೀರಲಿ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಈ ವರ್ಷ ಗುಡುಗು ಸಹಿತ ಮಳೆ ಹೆಚ್ಚಾಗಲಿದೆ. ಜನರು ದೈವ ಭಕ್ತಿಯಿಂದ ಎಲ್ಲರನ್ನ ಗೆಲ್ಲಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. 2023ರ ಒಡಿಶಾದಲ್ಲಿ ಸಂಭವಿಸಿದ ರೈಲು ದುರಂತದ ಬಗ್ಗೆ ಇದೇ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಆದರೆ 2025ರಲ್ಲೂ ಕೂಡ ರೈಲು ದುರಂತಗಳ ಸಂಭವಿಸುತ್ತೆ. ರೈಲು ದುರಂತಗಳು ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಆಗಲಿವೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದಿಷ್ಟೇ ಇಲ್ಲದೆ ಭೂಮಿ ಬಿರುಕು ಬೀಳತ್ತೆ, ಬಾಂಬ್ ದಾಳಿಗಳು ಹೆಚ್ಚಾಗತ್ತೆ, ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ, ಮತೀಯ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಅನೇಕ ಭವಿಷ್ಯಗಳನ್ನ ನುಡಿಯುತ್ತಾ ಬಂದಿರುವ ಕೋಡಿ ಶ್ರೀಗಳು ರೈಲು ದುರಂತದ ಭವಿಷ್ಯವನ್ನ ನುಡಿದು ಮತ್ತೆ ಆಶ್ಚರ್ಯಚಕಿತರಾಗಿದ್ದಾರೆ ಮತ್ತು ಅವರ ಭವಿಷ್ಯ ನಿಜವಾಗಿದೆ. ಇದಾಗಿತ್ತು ರೈಲು ದುರಂತಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ಕೋಡಿ ಶ್ರೀಗಳ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.